ಎಲ್ಲ ಪವಾಡ ಪುರುಷರು ತತ್ವಜ್ಞಾನಿಗಳಾಗಿಲ್ಲ, ಎಲ್ಲ ತತ್ವಜ್ಞಾನಿಗಳು ಪವಾಡ ಪುರುಷರಲ್ಲ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತತ್ವಜ್ಞಾನಿಗಳು ಮತ್ತು ಪವಾಡ ಪುರುಷರಾಗಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನಃ, ಮಂಗಲಂ ದೇವಕೀಪುತ್ರೋ, ಮಂಗಲಂ ಗರುಡಧ್ವಜಃ. ಅಪರೋಕ್ಷೀಕೃತಶೀಶಃ ಸಮುಪೇಕ್ಷಿತಭಾವಜಃ, ಅಪೇಕ್ಷಿತಪ್ರದಾತಾನ್ಯೋ ರಾಘವೇಂದ್ರಾನ್ ನ ವಿದ್ಯತೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತತ್ವಜ್ಞಾನದ ಪ್ರಸಾರದ ಕ್ಷೇತ್ರದಲ್ಲಿ ಅಮೂಲ್ಯವಾದ ಕಾಣಿಕೆಗಳನ್ನು ವೇದವ್ಯಾಸರಿಗೆ ಸಮರ್ಪಣೆ ಮಾಡಿದ್ದಾರೆ. ಬ್ರಹ್ಮಸೂತ್ರ, ಭಗವದ್ಗೀತೆ, ಉಪನಿಷತ್ತು, ಈ ತತ್ವಜ್ಞಾನದ ಆಕರಗಳಾದ 3 ಪ್ರಸ್ಥಾನಗಳಿಗೂ ನೇರವಾಗಿ ಟಿಪ್ಪಣಿಯಾಗಿ ಅನೇಕ ಗ್ರಂಥಗಳನ್ನು ಬರೆದು ಉಪಕಾರ ಮಾಡಿರುವವರು. ಅದರಂತೆ ರಾಮಾಯಣ ಮತ್ತು ಮಹಾಭಾರತ, ಭಾಗವತ ಮೊದಲಾದ ಇತಿಹಾಸ ಗ್ರಂಥಗಳಿಗೂ ಕೂಡ ತಮ್ಮ ವಿಶೇಷವಾದ ಕೃತಿಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಅದರಂತೆ ಅತ್ಯಂತ ಸಿದ್ಧಿಯ ಸಾಧಕಗಳಾದ ಮಂತ್ರಗಳ ವ್ಯಾಖ್ಯಾನಗಳನ್ನು ಕೂಡ ಮಾಡಿದ್ದಾರೆ. ವೇದದ ಋಗ್ಭಾಷ್ಯಕ್ಕೆ ಮಂತ್ರಾರ್ಥ ಮಂಜರಿ ಎಂಬ ಗ್ರಂಥವನ್ನು ಬರೆದು ವೇದಾರ್ಥ ಚಿಂತನೆಯಲ್ಲಿಯೂ ವಿಶೇಷವಾದ ಕೃತಿಯನ್ನು ರಚನೆ ಮಾಡಿದ್ದಾರೆ. ಹೀಗೆ ತತ್ವಜ್ಞಾನ ಪ್ರಸಾರವನ್ನು ಇಷ್ಟು ವ್ಯಾಪಕವಾಗಿ ತಮ್ಮ ಕೃತಿಗಳ ಮೂಲಕ ನಡೆಸಿದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅದರಂತೆ ಜನಸಾಮಾನ್ಯರಿಗೆ ಧರ್ಮದಲ್ಲಿ ಶ್ರದ್ಧೆ ವಿಶ್ವಾಸಗಳು ಹುಟ್ಟಿಸುವುದಕ್ಕೋಸ್ಕರ ಅನೇಕ ಮಹಿಮೆಗಳನ್ನು ತೋರಿದ್ದಾರೆ. ಇಂದಿಗೂ ಕೂಡ ವೃಂದಾವನಸ್ಥರಾದ ಮೇಲೂ ಇಂದಿಗೂ ಅನೇಕ ಅದ್ಭುತವಾದ ಚಮತ್ಕಾರಗಳನ್ನು, ಪವಾಡಗಳನ್ನು, ಮಹಿಮೆಗಳನ್ನು ರಾಘವೇಂದ್ರ ಸ್ವಾಮಿಗಳು ಪ್ರದರ್ಶನ ಮಾಡ್ತಲೇ ಇದ್ದಾರೆ. ಪವಾಡ ಪುರುಷರು ಅಂತ, ಪವಾಡರು ಅಂತಂದಾಗ ಪವಾಡಗಳು 2 ತರಹ, ಸಾತ್ವಿಕ ಪವಾಡಗಳು, ತಾಮಸ ಪವಾಡಗಳು ಅಂತ. ಅದು ಸಾತ್ವಿಕ ಪವಾಡ ನಮಗೆ ನೆಮ್ಮದಿಯನ್ನು, ಸುಖ ಶಾಂತಿಯನ್ನು ಕೊಡುತ್ತೆ. ತಾಮಸ ಪವಾಡಗಳು ತತ್ಕಾಲದಲ್ಲಿ ಸುಖವನ್ನು ಕೊಟ್ಟು ಕೊನೆಯಲ್ಲಿ ನಮಗೆ ದುಃಖವನ್ನು ಕೊಟ್ಟು ಬಿಡುತ್ತೆ. ಎಲ್ಲ ಪವಾಡ ಪುರುಷರು ತತ್ವಜ್ಞಾನಿಗಳಾಗಿಲ್ಲ, ಎಲ್ಲ ತತ್ವಜ್ಞಾನಿಗಳು ಪವಾಡ ಪುರುಷರಲ್ಲ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತತ್ವಜ್ಞಾನಿಗಳು ಮತ್ತು ಪವಾಡ ಪುರುಷರಾಗಿದ್ದಾರೆ. ಇವರು ತಮ್ಮ ಪ್ರಚಾರಕ್ಕೋಸ್ಕರ ಪವಾಡವನ್ನು ತೋರಿಸುವವರಲ್ಲ. ಜನಸಾಮಾನ್ಯರಲ್ಲಿ ಧರ್ಮದಲ್ಲಿ ಶ್ರದ್ಧೆ ವಿಶ್ವಾಸಗಳನ್ನು ಹುಟ್ಟಿಸುವುದಕ್ಕೋಸ್ಕರ ತಾವು ಮಾಡಿದ ಪುಣ್ಯ ಸಂಗ್ರಹದಿಂದ ನಾನಾ ಜನರ ಸಂಕಷ್ಟಗಳನ್ನು ಪರಿಹಾರ ಮಾಡುವ ಮೂಲಕ ಅದೆಲ್ಲವನ್ನೂ ಕೂಡ ಭಗವಂತನ ಸೇವೆ ಅನ್ನುವ ಅನುಸಂಧಾನ ಇಟ್ಟುಕೊಂಡು ಅನೇಕ ಪವಾಡಗಳನ್ನು ಅವರು ತೋರಿಸ್ತಾ ಇದ್ದಾರೆ. ಹಾಗಾಗಿ ಅವರ ಸ್ತೋತ್ರದಲ್ಲಿ ಅಪರೋಕ್ಷೀಕೃತ ಶೀಶಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ ನ ವಿದ್ಯತೆ ಎಂಬ ಮಾತನ್ನು ಹೇಳ್ತಾರೆ. ಅವರ ಎಲ್ಲ ಸಿದ್ಧಿಗಳ ಮೂಲ ಏನು ಅಂದರೆ ಅಪರೋಕ್ಷೀಕೃತ ಶೀಶಃ, ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾರೆ. ಭಗವಂತನನ್ನು ತಮ್ಮ ಸಾಧನೆಯಿಂದ ಸಾಕ್ಷಾತ್ಕರಿಸಿಕೊಂಡವರು. ಈ ಭಗವಂತನ ಸಾಕ್ಷಾತ್ಕಾರ ಅವರ ಎಲ್ಲ ಸಿದ್ಧಿಯ ಮೂಲ ಅನ್ನುವುದನ್ನು ತಿಳ್ಕೊಳ್ಬೇಕು. ಜೊತೆಯಲ್ಲಿ ಸಮುಪೇಕ್ಷಿತ ಭಾವಜಃ ಅಂದರೆ ಯಾವುದೇ ಮನಸ್ಸಿನ ವಿಕಾರಗಳಿಗೆ ಒಳಗಾಗದೇ ಇದ್ದವರು, ಯಾವುದೇ ಕಾಮನೆಗಳನ್ನು ತುಂಬಿಕೊಳ್ಳದೇ ಇದ್ದವರು, ಆದರೆ ಅಪೇಕ್ಷಿತ ಪ್ರದಾತ, ಎಲ್ಲರ ಕಾಮನೆಗಳನ್ನು ಪೂರೈಸುವವರು. ಇದು ವಿಶೇಷ. ಅವರು ಬಯಸಲಿಕ್ಕೆ ಬೇಕಾದಷ್ಟು ಬಡತನ ಅವರ ಪೂರ್ವಾಶ್ರಮದಲ್ಲಿತ್ತು. ಅಂಥ ಕಡು ಬಡತನದಲ್ಲಿಯೂ ಕೂಡ ಯಾರಲ್ಲೂ ಏನನ್ನೂ ಕೇಳದೆ ಕೇವಲ ತತ್ವಜ್ಞಾನ ಸಂಪಾದನೆಯಲ್ಲಿ ಮಾತ್ರ ಆಸಕ್ತಿ, ಭಗವದ್ಭಕ್ತಿಯನ್ನು ಬೆಳೆಸಿಕೊಂಡವರು. ಹೀಗೆ ಅಂಥ ಕಡು ಬಡತನದಲ್ಲೂ ಏನನ್ನೂ ಬಯಸದೇ ಇದ್ದ, ಕಾಮವನ್ನೇ ಗೆದ್ದ ಮಹನೀಯರವರು. ಆದರೆ ಇವತ್ತು ಎಲ್ಲರ ಕಾಮನೆಗಳನ್ನು ಪೂರೈಸುವಂತಹ ಮಹಾನುಭಾವರಾಗಿದ್ದಾರೆ. ಎಲ್ಲ ಜಾತಿ ಮತ ಪಂಥ ಭೇದವಿಲ್ಲದೆ ಯಾರೇ ತನ್ನಲ್ಲಿ ನಂಬಿ ಶರಣಾದರೆ ಅವರ ಮನೋರಥಗಳನ್ನು ಈಡೇರಿಸಿ ಸಾಂತ್ವನಗೊಳಿಸುವುದರಲ್ಲಿ ನಿಸ್ಸೀಮರು ಅಂತ ಪ್ರಸಿದ್ಧರಾಗಿದ್ದಾರೆ. ಅದರಿಂದಲೇ ಅವರ ಪವಾಡಗಳ ಹಿಂದೆ ಇರುವುದು ಕಾರುಣ್ಯ ಮತ್ತು ಭಗವಂತನ ಸಾಕ್ಷಾತ್ಕಾರದ ಸಿದ್ಧಿ. ಇದೆರಡು ಅವರ ಎಲ್ಲ ಪವಾಡಗಳ ಹಿಂದೆ ಇರತಕ್ಕಂತಹ ಮಹಾಶಕ್ತಿ ಅನ್ನುವುದನ್ನು ನಾವು ಗಮನಿಸಬೇಕು. ಕೇವಲ ತಮಗೆ ಯಾವ ಪ್ರಯೋಜನ ಇಲ್ಲದೆ ಹೋದರೂ, ತಮಗೆ ಯಾವ ಫಲ ಸ್ವಾರ್ಥ ಇಲ್ಲದೆ ಹೋದರೂ ಕೇವಲ ಸಜ್ಜನರ ಮೇಲಿನ ಕರುಣೆಯಿಂದ
ತಮ್ಮ ಮಹಿಮೆಯನ್ನು ತೋರಿ ಅವರಿಗೆ ಭಗವಂತನ ಅನುಗ್ರಹವಾಗುವಂತೆ, ಅವರನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಪೋಷಕಗಳಾದ ಕೆಲವು ರಾಘವೇಂದ್ರ ಸ್ವಾಮಿಗಳು ತೋರಿದ, ಪ್ರಾಚೀನ ಕಾಲದಲ್ಲಿ ತೋರಿದ ಅನೇಕ ಮಹಿಮೆಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವಂತಹ ಸಂಕಲ್ಪ ಇದಾಗಿದೆ. ಹಿಂದೆ ಕೌಶಿಕ ಕ್ಷೇತ್ರ ಅಂತ ಪ್ರಸಿದ್ಧವಾದಂತಹ ಕೌಶಗಿ ಅಂತ ಒಂದು ಗ್ರಾಮ, ಕರ್ನೂಲು ಜಿಲ್ಲೆ ಆದವಾನಿ ತಾಲೂಕಿನಲ್ಲಿ ಮಂತ್ರಾಲಯಕ್ಕೆ ಬಹಳ ಹತ್ತಿರದಲ್ಲಿರ್ತಕ್ಕಂಥ ಗ್ರಾಮ. ಅಲ್ಲಿ ವೆಂಕಟಗಿರಿಯಾಚಾರ್ಯ ಮತ್ತು ಸೀತಮ್ಮ ಅಂತ ದಂಪತಿಗಳಿದ್ದರು. ಆ ದಂಪತಿಗಳಿಗೆ 7 ಜನ ಗಂಡು ಮಕ್ಕಳಾದರು. ಆದರೆ 7 ಜನ ಗಂಡು ಮಕ್ಕಳು ಕೂಡ ಮರಣವನ್ನು ಹೊಂದಿಬಿಟ್ರು. ಹಾಗಾಗಿ ನಿರಂತರವಾಗಿ ಪುತ್ರ ನಾಶವನ್ನು ಹೊಂದಿ ಪುತ್ರ ಶೋಕವನ್ನು ಅನುಭವಿಸಿದಂತಹ ದಂಪತಿಗಳು ಮಂತ್ರಾಲಯಕ್ಕೆ ಬಂದು ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿದರು. 7 ಗಂಡು ಮಕ್ಕಳು ಹುಟ್ಟಿದರೂ ಕೂಡ ಎಲ್ಲ ಮರಣವನ್ನು ಹೊಂದಿಬಿಟ್ಟಿವೆ, ನಮಗೊಂದು ಸಂತಾನ ಪ್ರಾಪ್ತಿಯಾಗಬೇಕು ಅಂತ ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿದರು. ಆ ರಾಘವೇಂದ್ರ ಸ್ವಾಮಿಗಳ ಸೇವೆ ಫಲ ಕೊಡುವ ಕಾಲ ಸನ್ನಿಹಿತವಾಯಿತು. ಇವರು ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡ್ತಾ ಇರುವಾಗಲೇ ಮಂತ್ರಾಲಯಕ್ಕೆ ಇಭರಾಮಪುರದ ಅಪ್ಪ ಅವರು ಆಕಸ್ಮಿಕವಾಗಿ ಅಲ್ಲಿಗೆ ಆಗಮಿಸಿದ್ರು. ಇವರ ಸೇವೆಯನ್ನು ಕೇಳಿ ತಿಳಿದು ಇವರಿಗೆ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಅಂಥೇಳಿ ಮಂತ್ರಾಕ್ಷತೆಯನ್ನು ಅನುಗ್ರಹಿಸಿದ್ದಾರೆ. ಅನಂತರ ಶೀಘ್ರದಲ್ಲಿ ಇವರಿಗೊಂದು ಗಂಡು ಮಗು ಆಯಿತು. ಸ್ವಾಮಿಗಳ ರಾಘವೇಂದ್ರ ಸ್ವಾಮಿಗಳ ಕರುಣೆಯಿಂದ ಹುಟ್ಟಿದ ಮಗು ಆದ್ದರಿಂದ ಆ ಮಗುವಿಗೆ ಸ್ವಾಮಿರಾಯ ಅಂತ ಹೆಸರಿಟ್ಟರು. ಆದರೆ ಆ ಮಗುವಿಗೆ ಸಣ್ಣ ವಯಸ್ಸಿನಲ್ಲಿಯೇ ಮಾತೃವಿಯೋಗ ಆಯಿತು. ಹಾಗಾಗಿ ತಾಯಿಯ ಪೋಷಣೆಯಲ್ಲಿ ಬೆಳೆಯಬೇಕಾದ ಮಗು ತಾಯಿಯ ಪೋಷಣೆಯ ಸೌಖ್ಯ ಸಿಗದೆ ಒಂದು ತರಹದ ಉಡಾಳತನದಲ್ಲಿ ಆ ಮಗುವಿನ ಬದುಕಾಯಿತು. ತನ್ನ ಸಮವಯಸ್ಸಿನ ಬಾಲಕರ ಜೊತೆಗೆ ಸೇರಿಕೊಂಡು ಆಟದಲ್ಲಿ ಮುಳುಗಿ ಏನೂ ಸಾಧನೆ ಇಲ್ಲದೆ ವ್ಯರ್ಥವಾಗಿ ಜೀವನವನ್ನು ಕಳೆಯುವಂತಹ ಉಡಾಳತನ ಆ ಮಗುವಿನಲ್ಲಿ ರೂಢಿಸಿಕೊಳ್ತು. ಆ ಮಗುವಿಗೆ ಸನ್ಮಾರ್ಗಕ್ಕೆ ಬರಬೇಕು ಅಂತ ಉದ್ದೇಶ ಇಟ್ಟುಕೊಂಡು ಸಣ್ಣ ವಯಸ್ಸಿನಲ್ಲಿಯೇ ಅವರಿಗೆ 14 ವರ್ಷದ ವಯಸ್ಸಿನಲ್ಲಿಯೇ ಮದುವೆ ಮಾಡಿದರು. ಆದರೂ ಅವರ ಜೀವನದ ಕ್ರಮದಲ್ಲಿ ಏನೂ ಬದಲಾವಣೆ ಆಗಲಿಲ್ಲ. 24 ವಯಸ್ಸಾಯಿತು ಅವರಿಗೆ. ಆ ಉಡಾಳತನ ಸ್ವಲ್ಪವೂ ಕಡಿಮೆ ಆಗಲಿಲ್ಲ. ಆದರೆ ಭಗವಂತನ ಸಂಕಲ್ಪ ಯಾವ ಕಾಲಕ್ಕೆ ಯಾವ ರೀತಿ ನಮಗೆ ಪ್ರಚೋದನೆ ಕೊಡುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವರ ಪರಿಚಿತರಾದ ಒಬ್ಬ ಗೃಹಸ್ಥರು ಈ ಸ್ವಾಮಿರಾಯನ ಜೀವನದ ಒಂದು ಹುಚ್ಚು ಕ್ರಮವನ್ನು ನೋಡಿ ಬಹಳ ಸಿಟ್ಟು ಮಾಡಿಕೊಂಡು ಅವರನ್ನು ಬೈತಾರೆ. ನನ್ನ ಮಗನೇ ಆಗಿದ್ದಿದ್ರೆ ನಿನ್ನನ್ನು ಸೀಳಿ ಹಾಕಿಬಿಡ್ತಾ ಇದ್ದೆ ಅಂತ ಗದರಿಸಿ ಹೇಳ್ತಾರೆ. ಜೊತೆಯಲ್ಲಿ ಆ ಒಳ್ಳೆಯ ದೊಡ್ಡ ಆಚಾರ್ಯರ ಮಗನಾಗಿ ಹುಟ್ಟಿ ಇಂತಹ ಉಡಾಳತನದ ಜೀವನ ನಡೆಸ್ತಾ ಇದೆಯಲ್ಲ ಅಂತ ತುಂಬ ಬೇಸರದಿಂದ ಗದರಿಸಿದರು ಅವರನ್ನು. ಈ ಬೇಸರದಿಂದ ಆ ಗೃಹಸ್ಥರು ಗದರಿಸಿದ ಮಾತುಗಳು 24 ವರ್ಷ ಪ್ರಾಯದ ಸ್ವಾಮಿರಾಯನ ಮನಸ್ಸಿನ ಮೇಲೆ ಪ್ರಭಾವ ಬೀರಿತು. ತಾನು ಮಾಡಿದ ತನ್ನ ಜೀವನದ ಕ್ರಮವನ್ನು ನೋಡಿಕೊಂಡು ಆತ್ಮಾವಲೋಕನ ಮಾಡಿ ಪಶ್ಚಾತ್ತಾಪಪಟ್ಟರು. ಅಲ್ಲಿಯೇ ಸಮೀಪದಲ್ಲಿ ಬುಡಮಲದೊಡ್ಡಿ ಅಂತ ಒಂದು ಗ್ರಾಮ, ಅಲ್ಲಿ ಹನುಮಂತರಾಯರ ದೇವಸ್ಥಾನ, ಬಹಳ ಪ್ರಶಾಂತವಾದ ಸ್ಥಳ. ಅಲ್ಲಿಗೆ ಹೋಗಿ ಹನುಮಂತನ ಸೇವೆಯನ್ನು ಕಠಿಣವಾಗಿ ಮಾಡಿದರು. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಮತ್ತು ತಾನು ಏನಾದರೂ ಸಾಧನೆ ಮಾಡಬೇಕು ಅನ್ನುವಂತಹ ಅದಮ್ಯ ಉತ್ಸಾಹ ಇದೆಲ್ಲ ಸೇರಿಕೊಂಡು ಆ ಪ್ರಾಣದೇವರ ಸೇವೆಯನ್ನು ಅನನ್ಯವಾಗಿ ಮಾಡಿದ್ದಾರೆ. ಆಗ ಪ್ರಾಣದೇವರು ಅವರ ಕನಸಿನಲ್ಲಿ ದರ್ಶನ ಕೊಟ್ಟು ಅವರ ನಾಲಿಗೆ ಮೇಲೆ ಬೀಜಾಕ್ಷರವನ್ನು ಬರೆದರು. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ನಿನಗೆ ಉಪದೇಶ ಮಾಡ್ತಾರೆ ಅಂತ ಸ್ವಪ್ನದಲ್ಲಿ ಹೇಳಿದರು ಪ್ರಾಣದೇವರು. ಅದಾದ ಮೇಲೆ ಒಂದು ರೀತಿಯ ಧನ್ಯತೆ ಆ ಸ್ವಾಮಿರಾಯರ ಮನಸ್ಸಿನಲ್ಲಿ ಬಂತು. ಅಲ್ಲಿಂದ ಮುಂದೆ ರೌದ್ರಿನಾಮ ಸಂವತ್ಸರದ ವರಮಹಾಲಕ್ಷ್ಮಿಯ ಪವಿತ್ರ ದಿವಸ. ಅವತ್ತು ಅವರ ಕನಸಿನಲ್ಲಿ ಇಭರಾಮಪುರದ ಅಪ್ಪ ಅವರು ಬಂದು ನೋಡಪ್ಪ, ಏಳು, ಸ್ವಾಮಿರಾಯ ಗುರುರಾಜರನ್ನು ಕಡ್ಕೊಂಡು ಬಂದಿದ್ದೇನೆ, ಅವರು ನಿನಗೆ ಉಪದೇಶ ಮಾಡ್ತಾರೆ, ಎದ್ದೇಳು ಅಂತ ಕನಸಿನಲ್ಲಿ ಇಭರಾಮಪುರದ ಅಪ್ಪ ಅವರು ಹೇಳ್ತಾರೆ. ಆ ಕೂಡಲೇ ಇವರು ಎದ್ದು ಕೂಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಉಪದೇಶ ಮಾಡ್ತಾರೆ. ಈ ಒಂದು ಘಟನೆ ನಡೆದ ಮೇಲೆ ಅವರು ಎದ್ದು ಮರುದಿವಸ ಎದ್ದಾಗ ಒಂದು ವಿಚಿತ್ರವಾದ ಆಧ್ಯಾತ್ಮಿಕ ಆನಂದದ ಅನುಭೂತಿ ಅವರಿಗಾಗಿತ್ತು. ಅವರಿಗೆ ಮುಂದೆ ವೇದಶಾಸ್ತ್ರ ಪುರಾಣಗಳ ಪರಿಜ್ಞಾನ ಉಂಟಾಯಿತು.
ಆನಂತರ ಅವರೆಲ್ಲರ ಪಂಡಿತರ ಗುಂಪಿನಲ್ಲಿ ಕೌಶಿಗಿ ಸ್ವಾಮಿರಾಯಾಚಾರ್ಯ ಅಂತ ಒಂದು ಮಾನ್ಯತೆಯನ್ನು ಪಡೆಯುವಂಥ ಸ್ಥಿತಿ ಬಂತು. ಹೀಗೆ ಏನೂ ತಿಳುವಳಿಕೆ ಸಂಪಾದನೆ ಮಾಡಿಕೊಳ್ಳದೆ ಉಡಾಳತನದ ಜೀವನ ನಡೆಸಿದ್ದಂತಹ ಸ್ವಾಮಿರಾಯ ಪ್ರಾಣದೇವರ ಅನುಗ್ರಹ, ಕನಸಿನಲ್ಲಿ ಅಪ್ಪ ಅವರು ರಾಘವೇಂದ್ರ ಸ್ವಾಮಿಗಳನ್ನು ಕರ್ಕೊಂಡು ಬಂದು ಅವರಿಂದ ಉಪದೇಶ ಕೊಡಿಸಿದರು. ಪ್ರಾಣದೇವರು ಅವರ ನಾಲಿಗೆಯಲ್ಲಿ ಬೀಜಾಕ್ಷರ ಬರೆದರು. ಅದೆಲ್ಲದರ ಪ್ರಭಾವದಿಂದ ಪಂಡಿತ ಸಮೂಹವೇ ಅವರನ್ನು ಸ್ವಾಮಿರಾಯಾಚಾರ್ಯ ಅಂತ ಗೌರವ ಕೊಡುವಂತಹ ಸ್ಥಿತಿ ನಿರ್ಮಾಣವಾಯಿತು. ಗುರು ಕಾರುಣ್ಯ ನಮ್ಮ ಮೇಲೆ ಬಿದ್ದರೆ ಅದು ಎಷ್ಟು ಪ್ರಭಾವ ಬೀರುತ್ತೆ ಅನ್ನುವುದಕ್ಕೆ ಇವರೇ ಸಾಕ್ಷಿಯಾದರು. ಮುಂದೆ ರಾಘವೇಂದ್ರ ಸ್ವಾಮಿಗಳ ಪ್ರೇರಣೆಯಂತೆ ಗೋಪಾಲದಾಸರ ವಂಶೀಕರಾದ ಶ್ರೀ ಕೃಷ್ಣದಾಸರಿಂದ ಇವರು ಅಂಕಿತವನ್ನು ಪಡೀತಾರೆ. ಗುರು ಜಗನ್ನಾಥ ವಿಠ್ಠಲ ಎಂಬ ಅಂಕಿತವನ್ನು ಪಡೆದು ಹರಿದಾಸರಾಗ್ತಾರೆ. ಮಂತ್ರಾಲಯದಲ್ಲೇ ವಾಸ ಮಾಡಿಕೊಂಡು ರಾಯರಿಗೆ ಪ್ರತಿನಿತ್ಯ ನಡೆಯುವಂತಹ ಅನೇಕ ಸೇವೆಗಳನ್ನು ಭಕ್ತಿ ಪರವಶತೆಯಿಂದ ನೋಡಿ ಕಣ್ತುಂಬಿಕೊಂಡರು. ಮುಂದೆ ರಾಘವೇಂದ್ರ ಸ್ವಾಮಿಗಳ ಬಗೆಗೆ ಅನೇಕ ಕೃತಿಗಳನ್ನು ರಚನೆ ಮಾಡ್ತಾರೆ. ಆ ಕೃತಿಗಳನ್ನು ನಾವು ಕೇಳಿದರೆ ನಾವೆಲ್ಲರೂ ಕೂಡ ಆ ಕೃತಿಗಳನ್ನು ಕೇಳಿರ್ತೇವೆ, ಹಾಡಿರ್ತೇವೆ. ಎದ್ದು ಬರುತ್ತಾರೆ ನೋಡೆ ತಾವೆದ್ದು ಬರುತ್ತಾರೆ ನೋಡೆ ಅಂತ ಒಂದು ಕೃತಿ. ರಾಘವೇಂದ್ರ ಗುರುರಾಯ ನೀ ವೇಗದಿಯನ್ನ ಪಿಡಿಯನ್ನ ಕೈಯ, ಸ್ವಾಮಿಲಾಲಿ ಭಕ್ತ ಪ್ರೇಮಲಾಲಿ ಕಾಮಧೇನಿಪ ಗುರು ಸಾರ್ವಭೌಮಲಾಲಿ, ತೂಗೀರೆ ರಾಯರ ತೂಗೀರೆ ಗುರುಗಳ ತೂಗೀರೆ ಯತಿಕುಲ ತಿಲಕಾರ. ಈ ಹಾಡುಗಳನ್ನೆಲ್ಲ ಸ್ವಾಮಿರಾಯಾಚಾರ್ಯರು ಆ ಗೋಪಾಲದಾಸರ ವಂಶೀಕರಿಂದ ಗುರು ಜಗನ್ನಾಥ ವಿಠ್ಠಲ ಎಂಬ ಅಂಕಿತವನ್ನು ಪಡೆದು ರಚಿಸಿದ ಕೃತಿಗಳು. ಇವತ್ತಿಗೂ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಮಠಗಳಲ್ಲಿ ಈ ದೇವರ ನಾಮಗಳನ್ನು ಎಲ್ಲರೂ ಹೇಳಿ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡ್ತಾರೆ. ಹೀಗೆ ಗುರು ಜಗನ್ನಾಥದಾಸರು ಅಂತ ಹೇಳಿ ಇವರು ಪ್ರಸಿದ್ಧರಾಗ್ತಾರೆ. 1837 ಇಸ್ವಿಯಿಂದ 1918 ಇಸ್ವಿಯ ತನಕ ಇದ್ದ ಮಹಾನುಭಾವರು ಗುರು ಜಗನ್ನಾಥದಾಸರು. ಹೀಗೆ ರಾಘವೇಂದ್ರ ಸ್ವಾಮಿಗಳ ಕರುಣೆಯಿಂದ ಲೋಕಮಾನ್ಯತೆಯನ್ನು ಪಡೆದು ರಾಘವೇಂದ್ರ ಸ್ವಾಮಿಗಳಿಗೆ ಇವತ್ತಿಗೂ ಅವರ ಬೃಂದಾವನ ಸನ್ನಿಧಾನದಲ್ಲಿ ಅವರ ಸೇವೆಗೆ ವಿನಿಯೋಗವಾಗುವ ಕೀರ್ತನೆಗಳನ್ನು ಬರೆದು ರಾಯರ ಸೇವೆ ನಡೆಸಿದಂತಹ ಮಹಾನುಭಾವರು ಗುರು ಜಗನ್ನಾಥದಾಸರು. ಆ ರಾಘವೇಂದ್ರ ಸ್ವಾಮಿಗಳ ಕಾರುಣ್ಯದ ಫಲ ಎಂತಹದು ಅನ್ನುವುದಕ್ಕೆ ಇವರ ಚರಿತ್ರೆ ಅದ್ಭುತವಾದ ಸಾಕ್ಷಿ ಅನ್ನುವುದನ್ನು ನಾವು ಗಮನಿಸಬಹುದು. ಅದರಂತೆ ಮತ್ತೊಂದು ಮಹಿಮೆ ಅಥಣಿಯಲ್ಲಿ, ಅದು ಬೆಳಗಾವಿ ಜಿಲ್ಲೆಯ ಒಂದು ಗ್ರಾಮ, 1903 ಇಸ್ವಿ. ಆಗ ಭೀಮಪ್ಪ ಹಾಗೂ ಬಸಮ್ಮ ಅಂತ ಒಂದು ಲಿಂಗಾಯತ ಸಾಮಾನ್ಯ ಕುಟುಂಬದ ಸಜ್ಜನರು. ಅವರು ಮನೆತನ ಮೊದಲಿಂದಲೂ ಕೂಡ ಕಲಾವಂತಿಕೆಯನ್ನು ಪಡೆದ ಮನೆತನ. ಅದು ಹಾರ್ಮೋನಿಯಂ, ಕೊಳಲು, ತಬಲ ಮುಂತಾದ ವಾದ್ಯಗಳನ್ನು ನುಡಿಸುವುದರಲ್ಲಿ ನೈಪುಣ್ಯವನ್ನು ಪಡೆದಂತಹ ಮನೆತನ. ಅದರಂತೆ ಚಿತ್ರಕಲೆ, ಫೋಟೋಗ್ರಾಫಿಕ್ ಇದೆಲ್ಲದರಲ್ಲೂ ಕೂಡ ವಿಶೇಷವಾದ ಅಭಿರುಚಿ ಸಾಮರ್ಥ್ಯವನ್ನು ಪಡೆದಂತಹ ಭಕ್ತರವರು. ಅವರು ಬಾಲಗಂಧರ್ವ ನಾಟಕ ಕಂಪನಿಗಳಲ್ಲಿ ಹಾರ್ಮೋನಿಯಂ ಮಾಸ್ತರರಾಗಿಯೂ ಕೂಡ ಕೆಲವು ಕಾಲ ಅವರು ಸೇವೆ ಸಲ್ಲಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಹೂಗಾರ ಫೋಟೋ ಸ್ಟುಡಿಯೋ ಅಂತ ಒಂದು ಸ್ಥಾಪನೆ ಮಾಡಿ ಅದರಿಂದ ಬಂದ ಹಣದಿಂದ ಅವರು ಜೀವನ ನಿರ್ವಹಣೆ ಮಾಡ್ತಾಯಿದ್ರು. ಆದರೆ ವಾತಾವರಣದ ಪ್ರಭಾವವೋ ಏನೋ ಕೆಲವು ದುಶ್ಚಟಗಳಿಗೆ ಅವರು ಬಲಿಯಾಗಿದ್ದರು. ಹಾಗಾಗಿ ಒಮ್ಮೆ ಅವರು ಸ್ಟುಡಿಯೋ ಬಾಗಿಲು ಹಾಕಿ ರಾತ್ರಿ ಮೆಟ್ಟಿಲಿನಿಂದ ಇಳಿದುಕೊಂಡು ಬರುವಾಗ ಅವರ ಸ್ಟುಡಿಯೋ ಮೆಟ್ಟಿಲಿನ ಮೇಲೆ ಕೆಲವರೆಲ್ಲ ಮಲಗಿದ್ರು, ಯಾರೋ ಅಪರಿಚಿತರು ಕೆಲವರು ಮಲಗಿದ್ರು. ಅವ್ರಿಗೆ ಸಿಟ್ಟು ಬಂತು, ಯಾರ್ಯಾರೋ ಪರಿಚಯ ಇಲ್ಲದಿದ್ದವರೆಲ್ಲ ಈ ಸ್ಟುಡಿಯೋ ಮೆಟ್ಟಿಲ ಮೇಲೆ ಮಲಗಿದ್ದಾರೆ ಅಂಥೇಳಿ ಅವರನ್ನು ಗದರಿಸಿ ಎಬ್ಬಿಸಿದರು. ಅವರಂದರು, ನಾವು ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡ್ಕೊಂಡು ಹೊರಟಿರೋರಪ್ಪ, ಇವತ್ತು ರಾತ್ರಿ ಇಲ್ಲಿ ಮಲಗಿ ಬೆಳಗ್ಗೆ ಎದ್ದು ನಾವು ಮಂತ್ರಾಲಯಕ್ಕೆ ಹೋಗ್ತೇವೆ ಹಾಗೆ ಅಂತಂದ್ರಂತೆ. ಆ ಮಂತ್ರಾಲಯ ಅನ್ನೋ ಶಬ್ದವನ್ನು ಕೇಳಿದ್ದೇ ಮೊದಲು ಜೀವನದಲ್ಲಿ ಅವತ್ತು ಅವರು. ಆನಂತರ ಮಂತ್ರಾಲಯ ಏನು ವಿಶೇಷ, ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದೀರಿ ನೀವು ಅಂತೆಲ್ಲ ಕೇಳಿದ್ದಾರೆ. ಅವರು ಮಂತ್ರಾಲಯದ ಮಹಿಮೆ, ಅಲ್ಲಿರುವ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಎಲ್ಲವನ್ನು ಅವರಿಗೆ ತಿಳಿಸಿಕೊಟ್ರು. ತಿಳಿಸಿದ ಮೇಲೆ ಅವರಿಗೂ ಕೂಡ ಒಂದು ಕುತೂಹಲ ಹುಟ್ಟಿತು. ರಾಘವೇಂದ್ರ ಸ್ವಾಮಿಗಳು ಅಂಥ ದೊಡ್ಡ ಗುರುಗಳು, ಅವರನ್ನು ನೋಡಬೇಕು, ಇಂಥ ಮಹಿಮಾ ಪುರುಷರು ಅನ್ನುವಂಥ ಒಂದು ಅಪೇಕ್ಷೆ ಅವರ ಮನಸ್ಸಿನಲ್ಲೂ ಕೂಡ ಗುರುಗಳ ಸಂಕಲ್ಪದಂತೆ ಅವರ ಮನಸ್ಸಲ್ಲೂ ಬಂತು. ಹಾಗಾಗಿ ಅವರು ಕೊನೆಗೆ ಅವರಿಗೆ ತಮ್ಮ ಜೀವನ ಬರೇ ನೀರಸವಾದ ಜೀವನ ಅಂತ ಒಂದು ವೈರಾಗ್ಯ ಬಂತು. ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆ ಮಾಡಿದರು. ಆವಾಗ ರಾಯರು ಅವರ ಕನಸಿನ ದರ್ಶನ ಕೊಟ್ಟು
ಅವರ ಜೀವನಕ್ಕೆ ಮಾರ್ಗದರ್ಶನ ಮಾಡಿದರು. ಇದೆಲ್ಲ ಆದಮೇಲೆ ಅವರೆಲ್ಲ ದುಶ್ಚಟಗಳನ್ನು ಬಿಟ್ಟು ಶುದ್ಧ ಸಾತ್ವಿಕರಾದರು. ಒಂದು ವಿಚಿತ್ರವಾದಂತಹ ಬೆಳಕು ಅವರ ಹೃದಯದಲ್ಲಿ ಬೆಳಗಿತು. ಆ ನಂತರ ಮಂತ್ರಾಲಯಕ್ಕೆ ಹೋಗಿ 2 ವರ್ಷಗಳ ಕಾಲ ಅಲ್ಲೇ ಇದ್ದು ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾದರು. ಒಂದು ದಿವಸ ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಸ್ವಪ್ನದಲ್ಲಿ ಮಳಖೇಡದ ಶ್ರೀ ಜಯತೀರ್ಥರ ಸೇವೆ ಮಾಡು, ದರ್ಶನ ಮಾಡಿಕೊಂಡು ಬಾ ಅಂತ ಪ್ರೇರಣೆ ಕೊಟ್ಟರಂತೆ. ಮಳಖೇಡದ ಜಯತೀರ್ಥರ ಸನ್ನಿಧಾನಕ್ಕೂ ಹೋಗಿ ಅಲ್ಲಿಯೂ ಅವರ ಸೇವೆ ಮಾಡಿಕೊಂಡು ಬಂದರು. ಆ ನಂತರ ಒಮ್ಮೆ ಗುರುರಾಜರು ಅವರಿಗೆ ಸ್ವಪ್ನದಲ್ಲಿ, ನೀನು ನಿನ್ನ ಊರು ಅಥಣಿಗೆ ಹೋಗಿ ನಮ್ಮ ಬೃಂದಾವನ ಸ್ಥಾಪನೆ ಮಾಡು, ಜನರಲ್ಲಿ ಭಕ್ತಿ ಧರ್ಮ ಶ್ರದ್ಧೆಗಳನ್ನು ನೀನು ಜಾಗೃತಿ ಮಾಡು ಅಂತ ಅಪ್ಪಣೆ ಮಾಡಿದರು. ಭೀಮಪ್ಪ ಆಗಿದ್ದವರು ಇಷ್ಟು ರಾಘವೇಂದ್ರ ಸ್ವಾಮಿಗಳ ಕಾರುಣ್ಯವನ್ನು ಪಡೆದು ಹಿಂತಿರುಗಿ ಬರುವಾಗ ಅವರು ಭೀಮಣ್ಣ ದಾಸರು ಅಂತ ಎಲ್ಲರಿಗೂ ಪ್ರಸಿದ್ಧರಾಗಿದ್ದರಂತೆ, ಪರಿಚಿತರಾದರು. ತಮ್ಮ ಮನೆಯಲ್ಲೇ ರಾಯರ ಬೃಂದಾವನವನ್ನು ಸ್ಥಾಪನೆ ಮಾಡಿದರು. ರಾಘವೇಂದ್ರ ಸ್ವಾಮಿಗಳ ಮೇಲೆ ಇರುವ ಅನೇಕ ದೇವರ ನಾಮಗಳನ್ನು ಸುಶ್ರಾವ್ಯವಾಗಿ ಹಾಡ್ತಾ ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳ ಮೇಲೆ ಒಂದು ರೀತಿಯ ಭಕ್ತಿ ಉಂಟಾಗಲಿಕ್ಕೆ ಕಾರಣರಾದರು ಅವರು. ಆನಂತರ ಅನೇಕ ಭಕ್ತಾದಿಗಳ ಮನೆಗೆ ಹೋಗಿ ದೇವರ ಭಜನೆ ಮಾಡ್ತಾ ಧರ್ಮ ಜಾಗೃತಿಯನ್ನು ಉಂಟು ಮಾಡ್ತಾರೆ. 1961ರಲ್ಲಿ ಅವರಿಗೆ ಇನ್ನು ನಿನ್ನ ಈ ಜನ್ಮದ ಸಾಧನೆ ಮುಗಿಸುವ ಕಾಲ ಬಂದಿದೆ ಅಂತ ಸೂಚನೆಯಾಯಿತು. ಆಗ ಗುರುಗಳ ಪ್ರೇರಣೆಯಂತೆ ಪೂಜ್ಯ ಮಾಧವೇಶಾಚಾರ್ಯ ರಾಮದುರ್ಗ ಅವರಿಗೆ ತಮ್ಮ ಮನೆಯಲ್ಲಿದ್ದ ರಾಯರ ಬೃಂದಾವನದ ಎಲ್ಲ ನಿರ್ವಹಣೆಯ ಜವಾಬ್ದಾರಿಯನ್ನು ಅವರಿಗೆ ವಹಿಸಿಕೊಟ್ಟರು. 61ರಲ್ಲಿ ಅವರು ಇಹಲೋಕ ವ್ಯಾಪಾರ ಮುಗಿಸಿ ಮರಣವನ್ನು ಹೊಂದಿದರು. ಆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರ ಆಗಲಿಕ್ಕೆ ಜಾತಿ ಮತ ಪಂಥಗಳು ಯಾವತ್ತೂ ಅಡ್ಡಿಯಾಗುವುದಿಲ್ಲ. ನಿರ್ಮಲವಾದ ಮನಸ್ಸಿನ ಭಕ್ತಿ, ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಒಲಿದು ಬರ್ತಾರೆ ಎನ್ನುವುದಕ್ಕೆ ಭೀಮಪ್ಪ ಆದವರು ಭೀಮಣ್ಣ ದಾಸರು ಅಂತ ಪ್ರಸಿದ್ಧರಾಗಿ ಅವರು ಆ ಸಂದರ್ಭದಲ್ಲಿ ಅನೇಕ ಜನರಿಗೆ ರಾಘವೇಂದ್ರ ಸ್ವಾಮಿಗಳಲ್ಲಿ ಭಕ್ತಿ ಜಾಗೃತಿ ಆಗಲಿಕ್ಕೆ ಕಾರಣರಾದರು. ರಾಘವೇಂದ್ರ ಸ್ವಾಮಿಗಳ ಪ್ರೇರಣೆಯಂದೇ ಬೃಂದಾವನವನ್ನು ಸ್ಥಾಪನೆ ಮಾಡಿ ಅದನ್ನು ತಮ್ಮ ಕೊನೆಗಾಲದಲ್ಲಿ ಇನ್ನೊಬ್ಬರಿಗೆ ವಹಿಸಿಕೊಟ್ಟು ಇವತ್ತು ಅಥಣಿಯಲ್ಲಿ ಅದು ಪ್ರಸಿದ್ಧವಾದ ರಾಘವೇಂದ್ರ ಸ್ವಾಮಿಗಳ ಮಂದಿರವಾಗಿ ಜನರಿಗೆ ಅತ್ಯಂತ ಪ್ರಿಯವಾಗಿದೆ. ಹೀಗೆ ಜಾತಿ ಮತ ಪಂಥಗಳ ಬೇಲಿಯನ್ನು ದಾಟಿ ಆ ಜೀವರ ಸ್ವರೂಪ ಯೋಗ್ಯತೆಯ ಸಜ್ಜನಿಕೆಯನ್ನು ನೋಡಿ ಗುರುತಿಸುವಂತಹ ಮಹಾಪುರುಷರು ರಾಘವೇಂದ್ರ ಸ್ವಾಮಿಗಳು ಅನ್ನುವುದಕ್ಕೆ ಇವರ ಕಥೆ ಸಾಕ್ಷಿಯಾಗಿದೆ ಅನ್ನುವುದನ್ನು ನಾವು ಕಾಣಬಹುದು. ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದ ಪ್ರಭಾವಕ್ಕೆ ಮತ್ತೊಂದು ಘಟನೆಯನ್ನು ನಾವು ನೋಡೋಣ. ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕಿನಲ್ಲಿ ಬಸವಾಪಟ್ಟಣ ಅಂತ ಒಂದು ಊರಿದೆ. ಅಲ್ಲಿ ಅದ್ವೈತ ಸಂಪ್ರದಾಯದ ಒಬ್ಬ ದಂಪತಿಗಳು ವಾಸವಾಗಿದ್ದರು. ಅವರಿಗೆ ಸಂತಾನವಾಗಿರಲಿಲ್ಲ. ಅವರು ಅಕಸ್ಮಾತ್ ಅಲ್ಲಿಗೆ ಆಗಮಿಸಿದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿಗಳಲ್ಲಿ ತಮಗೆ ಸಂತಾನ ಭಾಗ್ಯ ಕರುಣಿಸಬೇಕು ಅಂತ ಅವರು ಪ್ರಾರ್ಥನೆ ಮಾಡಿಕೊಂಡ್ರು. ಆಗ ಅವರು ಮಂತ್ರಾಕ್ಷತೆ ಕೊಟ್ಟು ಇಲ್ಲಿಯೇ ಹತ್ತಿರದಲ್ಲಿರುವ ಹೊನ್ನಾಳಿಯ ರಾಘವೇಂದ್ರ ಮಠದಲ್ಲಿ ಹೋಗಿ ಸೇವೆ ಮಾಡಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವಾಗತ್ತೆ, ನಿಮಗೆ ಉತ್ತಮ ಸಂತಾನವಾಗತ್ತೆ ಅಂತ ತಿಳಿಸಿಕೊಟ್ರು. ಹಾಗೇ ಆಗಲಿ ಅಂಥೇಳಿ ರಾಯರ ಮಠದಲ್ಲಿ ಹೋಗಿ ಭಕ್ತಿಯಿಂದ ಸೇವೆ ಮಾಡಿದರು. ಅವರಿಗೆ ಒಂದು ಗಂಡು ಮಗು ಆಯಿತು. ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಹುಟ್ಟಿದ ಆ ಮಗುವಿಗೆ ರಾಘವೇಂದ್ರ ಅಂತ ನಾಮಕರಣ ಮಾಡಿದರು. ಆದರೆ ಆ ರಾಘವೇಂದ್ರ ಪ್ರಾಯಕ್ಕೆ ಬರುವಾಗ ಪ್ರಾರಬ್ಧ ಕರ್ಮ ವಶಾತ್ ಪಾರ್ಶ್ವವಾಯು ಬಂದು 2 ವರ್ಷಗಳ ಕಾಲ ನಡೆಯಲಾಗದೆ ಹಾಸಿಗೆ ಹಿಡಿದುಬಿಟ್ರು ಅವರು. ಯಾವ ಡಾಕ್ಟರು ಕೂಡ ಅವರ ಕಾಲಿನ ನ್ಯೂನತೆಯನ್ನು ಗುಣಪಡಿಸಲಿಕ್ಕಾಗಲಿಲ್ಲ. ಆ ರಾಘವೇಂದ್ರ ಹೊನ್ನಾಳಿ ರಾಯರ ಮಠದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. 1965ನೇ ಇಸ್ವಿ ಯುಗಾದಿ ಹಬ್ಬದ ಹಿಂದಿನ ಅಮಾವಾಸ್ಯೆ ಆ ರಾತ್ರಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಅತ್ಯಂತ ಕಳಕಳಿಯಿಂದ ಕಣ್ಣೀರು ಸುರಿಸಿಕೊಂಡು ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡಿ, ನಾನು ಹಾಸಿಗೆ ಹಿಡಿದಿದ್ದೇನೆ, ಓಡಾಡುವ ಶಕ್ತಿಯೇ ಇಲ್ಲ, ಕಾಲುಗಳು ಊನವಾಗಿದೆ, ನನಗೆ ಓಡಾಡುವ ಶಕ್ತಿ ಕೊಟ್ಟು ನನ್ನನ್ನು ಚೈತನ್ಯ ಭರಿತನನ್ನಾಗಿ ಮಾಡಿರಿ ಅಂತ ಅನನ್ಯವಾಗಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರಂತೆ. ಆಗ ಒಬ್ಬ ಬ್ರಾಹ್ಮಣನ ರೂಪದಿಂದ ರಾಘವೇಂದ್ರ ಸ್ವಾಮಿಗಳು ಬಂದರಂತೆ. ಅವರು ಬಂದು, ಏನು ಇನ್ನೂ ಮಲಗೆ ಇದೆಯಲ್ಲ, ಬೇಗ ಹೇಳು,
ನಿನ್ನಿಂದ ಅನೇಕ ಕೆಲಸಗಳಾಗಬೇಕಾಗಿದೆ, ಏಳು ಏಳು ಅಂತ ಹೇಳಿ ಒಬ್ಬ ಬ್ರಾಹ್ಮಣರು ಬಂದು ಎಬ್ಬಿಸಿದರಂತೆ. ಆಮೇಲೆ ಆ ಕಾಲದ ಹಳ್ಳಿ ಪದ್ಧತಿಯಂತೆ ಆ ಕಾಲಿನ ಸಮಸ್ಯೆ ಪರಿಹಾರ ಆಗಬೇಕು ಅಂಥೇಳಿ ಒಂದು ಕಬ್ಬಿಣದ ಬಳೆಯನ್ನು ಅವರ ಕಾಲಿಗೆ ತೊಡಿಸಿದ್ರು. ಅದರಿಂದ ಕಾಲು ತುಂಬ ಊತಾಗಿತ್ತು. ಆ ಬ್ರಾಹ್ಮಣರು ಬಂದವರು ಆ ಕಾಲಿಗೆ ಹಾಕಿದ್ದ ಕಬ್ಬಿಣದ ಬಳೆಯನ್ನು ತೆಗೆದು, ನೀನು ಬೇಗ ಗುಣಮುಖನಾಗು, ನಿನಗೆ ಬೇಕಾದಷ್ಟು ನಿನ್ನಿಂದ ಸೇವೆಗಳಾಗಬೇಕು ಅಂತ ಹೇಳಿ ಅದೃಶ್ಯರಾಗಿದ್ದಾರೆ. ಇದಿಷ್ಟು ಸ್ವಪ್ನದಲ್ಲಿ ರಾಘವೇಂದ್ರ ಕಂಡ ಘಟನೆ. ಕೂಡಲೇ ತನ್ನ ಪಕ್ಕದಲ್ಲಿ ಮಲಗಿದ್ದ ತಂದೆ ತಾಯಿಗಳನ್ನು ಎಬ್ಬಿಸಿ ಎಲ್ಲರಿಗೂ ಕೂಡ ವಿಷಯಗಳನ್ನು ತಿಳಿಸಿದ್ದಾರೆ. ಬೆಳಿಗ್ಗೆ ಆಗುವಷ್ಟರಲ್ಲಿ ಎರಡೂ ಕಾಲುಗಳ ಏನು ಊನತೆ ಇತ್ತು ಅದೆಲ್ಲ ಪರಿಹಾರವಾಗಿ ಆನಂದವಾಗಿ ಓಡಾಡುವ ಶಕ್ತಿ ಚೈತನ್ಯ ಬಂತು. ಆನಂತರ ಆ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತನಾದ ಆ ರಾಘವೇಂದ್ರ ಅಲ್ಲಿಂದ ಮುಂದೆ ಬಸವಾಪಟ್ಟಣದ ರಾಘವೇಂದ್ರ ಗುರೂಜಿ ಅಂತಲೇ ಪ್ರಸಿದ್ಧರಾದರವರು. ಅನೇಕ ಜನರು ಈ ಹೆಸರು ಕೇಳಿದ್ದೀರಿ ನೀವು. ಬಸವಾಪಟ್ಟಣದ ರಾಘವೇಂದ್ರ ಗುರೂಜಿ ಅಂತಲೇ ಪ್ರಸಿದ್ಧರಾಗಿ ಅವರು ಮುಂದೆ ಅನೇಕ ಶೈಕ್ಷಣಿಕವಾದ, ಧಾರ್ಮಿಕವಾದ, ಸಾಮಾಜಿಕವಾದ ಅನೇಕ ಸೇವಾ ಕಾರ್ಯಗಳನ್ನು ನಡೆಸಿ ರಾಘವೇಂದ್ರ ಸ್ವಾಮಿಗಳ ಕೃಪಾಶೀರ್ವಾದಕ್ಕೆ ಪಾತ್ರ ಆದರು. ಹೀಗೆ ಎದ್ದು ಈ ಸಂತಾನ ಇಲ್ಲದೇ ಇದ್ದಾಗ ಸೇವೆ ಮಾಡಿ ಸಂತಾನವನ್ನು ಕೊಟ್ಟರು. ಸಂತಾನವನ್ನು ಪಡೆದ ಮೇಲೆ ಅದಕ್ಕೆ ಒದಗಿದ ಆಪತ್ತನ್ನು ಪರಿಹಾರ ಮಾಡಿ ಆ ಎರಡೂ ಕಾಲುಗಳು ಊನ ಆಗಿ ಹಾಸಿಗೆ ಹಿಡಿದವನಿಗೆ ಅವರ ಅನನ್ಯವಾದ ಮನಸ್ಸಿನ ಪ್ರಾರ್ಥನೆಯನ್ನು ಕೇಳಿ ಕರುಣಿಸಿ ರಾಘವೇಂದ್ರ ಸ್ವಾಮಿಗಳು ಓಡಾಡುವ ಶಕ್ತಿಯನ್ನು ಕೊಟ್ಟು ಅನುಗ್ರಹ ಮಾಡಿದರು. ಅವರಿಂದ ಮುಂದೆ ಸಾಮಾಜಿಕ ಸೇವೆಗಳಾಗಲಿಕ್ಕೆ ರಾಘವೇಂದ್ರ ಸ್ವಾಮಿಗಳು ಪರೋಕ್ಷವಾಗಿ ಕಾರಣರಾದರು. ಅಂತಹ ಭಗವಂತನ ವಿಶೇಷವಾದ ಪ್ರಸಾದಕ್ಕೆ ಪಾತ್ರರಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದ ಪರಮೋತ್ಕರ್ಷಕ್ಕೆ ಇದು ಒಂದು ಪೋಷಕವಾದ ಚಮತ್ಕಾರ ಅನ್ನುವುದನ್ನು ನಾವು ಗಮನಿಸಬೇಕು. ರಾಘವೇಂದ್ರ ಸ್ವಾಮಿಗಳ ಪರಮಾನುಗ್ರಹದ ಸಂಕೇತವಾದ ಮತ್ತೊಂದು ಘಟನೆಯನ್ನು ತಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಶ್ರೀ ಮಲ್ಲಪ್ಪ ಸಿಂಧೆ ಬಂಧುಗಳು ಅವರು ಎಕ್ಸೈಸ್ ಕಂಟ್ರಾಕ್ಟರ್ ಆಗಿದ್ದರು. ಫಿಲಮ್ ಹಂಚಿಕೆದಾರರಾಗಿ ಬಹಳ ಪ್ರಸಿದ್ಧಿ ಪಡೆದವರು. ಪೂನಾ, ಸಿಕಿಂದ್ರಾಬಾದು, ಬೆಂಗಳೂರು ಮೊದಲಾದ ಕಡೆಗಳಲ್ಲಿ ಅನೇಕ ಸಿನಿಮಾ ಥಿಯೇಟರನ್ನು ಪಡೆದವರು. ಅವರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರು, ಒಳ್ಳೆಯ ಧಾರ್ಮಿಕರು. ಯಾವುದೇ ಕಾರ್ಯವನ್ನು ಮಾಡಬೇಕಾಗಿದ್ದರೂ ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡಿಕೊಂಡೇ ಆ ಕಾರ್ಯವನ್ನು ಶುರು ಮಾಡತಕ್ಕಂಥದ್ದು ಅವರ ಒಂದು ಅಭ್ಯಾಸ. ಒಂದು ದಿವಸ ದುರದೃಷ್ಟವಶಾತ್ ಆ ಮಲ್ಲಪ್ಪ ಸಿಂಧೆ ಅನ್ನುವವರಿಗೆ ತುಂಬ ಹೊಟ್ಟೆ ನೋವು ಪ್ರಾರಂಭವಾಯಿತು. ಆ ಹೊಟ್ಟೆ ನೋವು ತಡೆಯಲಾರದೆ ಅವರು ಬಹಳ ಹಿಂಸೆಗೆ ಒಳಗಾದರು. ವೈದ್ಯರ ಬಳಿಗೆ ಹೋದಾಗ ಒಂದು ಬಹಳ ದೊಡ್ಡ ಆಪರೇಷನ್ ಆಗಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಆ ಆಪರೇಷನ್ ಆಗದೆ ಆ ಉದರ ಶೂಲೆ, ಹೊಟ್ಟೆಯ ನೋವು ಪರಿಹಾರ ಆಗೋ ಹಾಗಿರಲಿಲ್ಲ. ಆದರೂ ಕೂಡ ಪ್ರಾಣಾಪಾಯಕ್ಕೆ ಕಾರಣ ಆಗಬಹುದಾದ ಆಪರೇಷನ್ನು ಅನ್ನುವಂಥ ಒಂದು ಭಯ ಅವರ ಮನಸ್ಸಿನಲ್ಲಿ ಕಾಡ್ತಾ ಇತ್ತು. ಅವರು ರಾಘವೇಂದ್ರ ಸ್ವಾಮಿಗಳಲ್ಲಿ ಹೋಗಿ ಭಯಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿ ಅವರ ಸೇವೆ ಮಾಡಿದರು, ಪ್ರಾರ್ಥನೆ ಮಾಡಿದರು. ಆ ದಿನ ರಾತ್ರಿ ಅವರಿಗೆ ಸ್ವಪ್ನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳಿ, ನಿಮಗೇನು ಆಪತ್ತು ಬರಲ್ಲ, ನಾನು ರಕ್ಷಣೆ ಮಾಡ್ತೇನೆ ಅಂತ ಒಂದು ಭರವಸೆ ಕೊಟ್ಟರಂತೆ. ಆಮೇಲೆ ವೈದ್ಯರ ಬಳಿಗೆ ಹೋಗಿ ಅವರು ಆಪರೇಷನ್ ಮಾಡಿಸ್ಕೊಂಡ್ರು. ಆಗ 5 ಗಂಟೆಗಳ ಕಾಲ ಅತಿ ಕಠಿಣವಾದ ಶಸ್ತ್ರಚಿಕಿತ್ಸೆಯನ್ನು ಮಲ್ಲಪ್ಪ ಸಿಂಧೆಯವರಿಗೆ ವೈದ್ಯರು ನಡೆಸಿಕೊಟ್ರು. ಆಮೇಲೆ ಕ್ರಮವಾಗಿ ಅವರ ಆರೋಗ್ಯ ಸುಧಾರಣೆಯಾಯಿತು. ಆರೋಗ್ಯ ಸುಧಾರಣೆ ಆದಮೇಲೆ ನನ್ನನ್ನು ಕಾಪಾಡಿದಂತಹ ಗುರುರಾಜರ ದರ್ಶನ ಮಾಡಬೇಕು ಅಂಥೇಳಿ ಅವರು ಮಂತ್ರಾಲಯಕ್ಕೆ ಹೋದರು. ಆಗ ಶ್ರೀ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರು ಮಂತ್ರಾಲಯ ಸಂಸ್ಥಾನದ ಪೀಠಾಧಿಪತಿಗಳಾಗಿದ್ದರು. ಅವರಲ್ಲಿಗೆ ಹೋಗಿ ಮಲ್ಲಪ್ಪ ಸಿಂಧೆಯವರು ಪ್ರಾರ್ಥನೆ ಮಾಡಿಕೊಳ್ತಾರೆ, ನನ್ನ ಈ ದೇಹ ಬಹಳ ದೊಡ್ಡ ಅಪಾಯಕ್ಕೆ ಸಿಲುಕಿದಾಗ ಗುರುರಾಜರು ನನ್ನನ್ನು ಅಪಾಯದಿಂದ ಪಾರು ಮಾಡಿ ನನ್ನನ್ನು ರಕ್ಷಣೆ ಮಾಡಿದ್ದಾರೆ. ಹಾಗಾಗಿ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ಸೇವೆ ಸಲ್ಲಿಸಬೇಕು. ಈ ದೇಹ ಅನ್ನುವ ಆಲಯವನ್ನು ಉದ್ಧಾರ ಮಾಡಿ ರಕ್ಷಣೆ ಮಾಡಿದಂತಹ ರಾಘವೇಂದ್ರ ಸ್ವಾಮಿಗಳ ಸೇವೆ, ಅವರ ಈ ಮಂತ್ರಾಲಯದ ದೇವಸ್ಥಾನ ಏನಿದೆ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಬೇಕು ಅಂತ ನನಗೆ ಪ್ರೇರಣೆಯಾಗಿದೆ. ತಾವು ಈ ಸೇವೆಯನ್ನು ರಾಜರಿಗೆ ಅರ್ಪಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡರು. ಶ್ರೀ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರು
ಗುರುರಾಜರ ಪ್ರೇರಣೆಯಂತೆ ನೀವು ಬಂದಿದ್ದೀರಿ, ಈ ಗುರುರಾಜರ ಸೇವೆ ನಿಮ್ಮಿಂದಲೇ ನಡೆಯಲಿ ಅಂತ ಅವರು ಒಪ್ಪಿಗೆ ಕೊಟ್ಟರು. ಆ ಕಾಲಕ್ಕೆ ಮಲ್ಲಪ್ಪ ಸಿಂಧೆಯವರು ರಾಘವೇಂದ್ರ ಇವತ್ತು ನಾವೇನು ನೋಡ್ತೇವೆ ಅದಲ್ಲ, ರಾಘವೇಂದ್ರ ಸ್ವಾಮಿಗಳ ತ್ರಿಶತಮಾನೋತ್ಸವ ಸ್ಮಾರಕವಾಗಿ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಲ್ಲಪ್ಪ ಸಿಂಧೆಯವರು ಒಬ್ಬರೇ ಅದಷ್ಟೂ ಸೇವಾ ಕಾರ್ಯವನ್ನು ನಡೆಸಿ ಗುರುರಾಜರಿಗೆ ಅರ್ಪಣೆ ಮಾಡಿದರು. ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿರತಕ್ಕ ಬೇರೆ ಬೇರೆ ವರ್ಗದಲ್ಲಿ ಸೇರಿಕೊಂಡಿರತಕ್ಕ ಎಲ್ಲ ಸಜ್ಜನರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳು ಇಷ್ಟು ಅನುಗ್ರಹವನ್ನು ಮಾಡಿ ಅವರ ಸೇವೆಯನ್ನು ಸ್ವೀಕಾರ ಮಾಡಿದ್ದಾರೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನದ ಜೀರ್ಣೋದ್ಧಾರ ಸೇವೆಯನ್ನು ನಡೆಸಿದ ಮಲ್ಲಪ್ಪ ಸಿಂಧೆಯವರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಅತ್ಯಂತ ಅಪಾಯದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಸುರಕ್ಷಿತರಾಗಿ ಅದರ ಕೃತಜ್ಞತೆಯಾಗಿ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಂತಹ ಅನೇಕ ವರ್ಗದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಎನ್ನುವ ಈ ಸಂಗತಿಗಳನ್ನು ಶ್ರೀ KS ವಾದರಾಜ ಅವರು ಬರೆದ ರಾಘವೇಂದ್ರ ಸ್ವಾಮಿಗಳ ಪವಾಡಗಳು ಅನ್ನುವ ಪುಸ್ತಕದಲ್ಲಿ ನಮೂದಿಸಿದ ಈ ಕೆಲವು ಸಂಗತಿಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೇನೆ. ನಮ್ಮ ಜ್ಞಾನಗಮ್ಯ ಪ್ರಸರಣ ಸಂಸ್ಥೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಪರ್ವದಿನದಲ್ಲಿ ಪ್ರಾರಂಭಗೊಂಡು ತತ್ವಜ್ಞಾನ ಪ್ರಸಾರದ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನು ಪಡೆದಿದೆ, ಜನಪ್ರಿಯತೆಯನ್ನು ಪಡೆದಿದೆ. ಇದೆಲ್ಲದಕ್ಕೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪಾಶೀರ್ವಾದ ಕಾರಣ ಅನ್ನೋ ಒಂದು ಉದ್ದೇಶದಿಂದ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಪರ್ವ ಸಂದರ್ಭದಲ್ಲಿ ಗುರು ರಾಘವೇಂದ್ರರ ಮಹಿಮೆಯನ್ನು ಸ್ಮರಣೆ ಮಾಡಿಕೊಳ್ಳುವ ಮೂಲಕ ಕೃತಜ್ಞತೆಯನ್ನು ಈ ಒಂದು ಸಂಸ್ಥೆ ನಡೆಸ್ತಾ ಇದೆ. ಇಂತಹ ರಾಘವೇಂದ್ರ ಸ್ವಾಮಿಗಳಂತಹ ಮಹಾನುಭಾವರನ್ನು ಯಾವ ಹಣ ದುಡ್ಡು ಯಾವುದರ ಅವಶ್ಯಕತೆ ಇಲ್ಲದೆ ಕೇವಲ ಕಾರುಣ್ಯದಿಂದ ಎಲ್ಲ ಭಕ್ತರ ಎಂಥೆಂಥ ಆಪತ್ತುಗಳನ್ನು ಪರಿಹಾರ ಮಾಡಬಲ್ಲಂತಹ ಮಾಡುವ ಕರುಣಾಮೂರ್ತಿಗಳಾದ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯೊಂದಿಗೆ ಈ ಸಂಚಿಕೆಯನ್ನು ಭಗವಂತನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಈ ಸಂಚಿಕೆಯ ಸೇವಾಕರ್ತರು ಶ್ರೀ ರವೀಂದ್ರ ಮತ್ತು ಶ್ರೀಮತಿ ಮೀರಾ ರವೀಂದ್ರ ಇವರು ಈ ಸಂಚಿಕೆಯ ಸೇವೆಯನ್ನು ನಡೆಸಿದ್ದಾರೆ. ಅವರಿಗೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವಾಗಲಿ ಅಂತ ಕೋರ್ತಾ ಈ ಸಂಚಿಕೆಯನ್ನು ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಸೀತಾಪತಿ ರಾಮಚಂದ್ರ ದೇವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣಮಸ್ತು.